ಸಂಸತ್ನಲ್ಲಿ 7ನೇ ದಿನ ಕೂಡ ಕಲಾಪ ಶುರುವಾಯಿತು. ಕಲಾಪದ ನಡುವೆ ಗದ್ದಲ, ಕೋಲಾಹಲ ಎಲ್ಲವೂ ಕೂಡ ಮುಂದುವರಿತಾ ಬಂತು. 7ನೇ ದಿನ ಕೂಡ ಉಭಯ ಸದನಗಳಲ್ಲಿ ಚರ್ಚೆ ನಡೆಯಲಿಲ್ಲ. ಕಲಾಪಕ್ಕೆ ವಿಪಕ್ಷಗಳ ಸದ್ದು, ಗದ್ದಲ ಅಡಚಣೆ ಉಂಟು ಮಾಡಿತು. ಪರೀಕ್ಷಾ ಅಕ್ರಮ ತಡೆ ಮಸೂದೆ ಪಾಸಿಗೆ ವಿಪಕ್ಷ ಬಿಡಲಿಲ್ಲ. ಸಂಸತ್ ಮುಂಗಾರು ಅಧಿವೇಶನದ 7ನೇ ದಿನ ಕೂಡ ಆಡಳಿತ ಪಕ್ಷ ಹಾಗೂ ಪ್ರತಿಪಕ್ಷಗಳ ನಡುವಿನ ಸಂಘರ್ಷ ಮುಂದುವರೆದಿದೆ. ಲೋಕಸಭೆ ಹಾಗೂ ರಾಜ್ಯಸಭೆ ಎರಡೂ ಸದನಗಳಲ್ಲಿ ಗದ್ದಲ, ಘೋಷಣೆ ಹಾಗೂ ಪ್ರತಿಭಟನೆ ನಡುವೆ ಕಲಾಪ ಸುಗಮವಾಗಿ ನಡೆಯದೆ ಮತ್ತೊಮ್ಮೆ ಸ್ಥಗಿತಗೊಳ್ತಕ್ಕಂಥ ಪರಿಸ್ಥಿತಿ ಇವತ್ತು ಕೂಡ ನಿರ್ಮಾಣ ಆಯಿತು. 7ನೇ ದಿನ ಕೂಡ ಉಭಯ ಸದನಗಳಲ್ಲಿ ಪ್ರತಿಪಕ್ಷ ಸದಸ್ಯರು ವಿವಿಧ ವಿಚಾರಗಳನ್ನು ಮುಂದಿಟ್ಟುಕೊಂಡು ಪ್ರತಿಭಟನೆ ನಡೆಸಿದ ಪರಿಣಾಮ ಕಲಾಪಕ್ಕೆ ಅಡಚಣೆ ಉಂಟಾಯಿತು. ಗದ್ದಲದ ನಡುವೆ ಪ್ರಮುಖ ವಿಷಯಗಳ ಕುರಿತು ನಿರೀಕ್ಷಿತ ಚರ್ಚೆ ನಡೆಸೋದಕ್ಕೆ ಸಾಧ್ಯ ಆಗಲಿಲ್ಲ. ಕೇವಲ 2 ನಿಮಿಷ, 11 ಗಂಟೆಗೆ ಶುರುವಾಯಿತು, 2 ನಿಮಿಷದಲ್ಲಿ ಬಂದಾಯಿತು. ಈ ರೀತಿ ಆಯಿತು. ಇದೇ ವೇಳೆ ಕೇಂದ್ರ ಸರ್ಕಾರ ಮಂಡಿಸಿರತಕ್ಕಂಥ ಪರೀಕ್ಷಾ ಅಕ್ರಮ ತಡೆ ವಿಧೇಯಕವನ್ನು ಅಂಗೀಕರಿಸತಕ್ಕಂಥ ಉದ್ದೇಶದಿಂದ ಸರ್ಕಾರ ಮುಂದಾಗಿದ್ರೂ ಕೂಡ ಪ್ರತಿಪಕ್ಷಗಳ ಪ್ರತಿಭಟನೆ ಹಾಗೂ ಗದ್ದಲದ ನಡುವೆ ಸದನದ ಕಾರ್ಯಸೂಚಿ ಅಸ್ತವ್ಯಸ್ತಗೊಂಡಿದೆ. ವಿಧೇಯಕದ ಮೇಲಿನ ಚರ್ಚೆ ಹಾಗೂ ಮುಂದಿನ ಸಂಸದೀಯ ಪ್ರಕ್ರಿಯೆ ಸದನದ ನಿರ್ಧಾರಗಳ ಮೇಲೆ ಅವಲಂಬಿತವಾಗಿರುತ್ತೆ. ಆಡಳಿತ ಪಕ್ಷ ಹಾಗೂ ಪ್ರತಿಪಕ್ಷಗಳ ನಡುವಿನ ಭಿನ್ನಾಭಿಪ್ರಾಯದಿಂದ ಪ್ರಮುಖ ವಿಧೇಯಕಗಳು ಹಾಗೂ ಸಾರ್ವಜನಿಕ ಮಹತ್ವದ ವಿಷಯಗಳ ಚರ್ಚೆ ವಿಳಂಬ ಆಗ್ತಿರ್ತಕ್ಕಂಥದ್ದು ಮತ್ತೊಮ್ಮೆ ಸ್ಪಷ್ಟ ಆಗಿದೆ. ಮುಂದಿನ ದಿನಗಳಲ್ಲಿ ಉಭಯ ಪಕ್ಷಗಳು ಸಂಧಾನದ ಮೂಲಕ ಕಲಾಪವನ್ನು ಸುಗಮಗೊಳಿಸ್ತವ ಕಾದು ನೋಡಬೇಕಾಗಿದೆ. ಒಟ್ಟಿನಲ್ಲಿ ಹೇಳಬೇಕು ಅಂದರೆ ಸಂಸತ್ನ 7ನೇ ದಿನ ಕೂಡ ಗದ್ದಲದಲ್ಲೇ ಕಳೆದೋಯ್ತು ಇಲ್ಲಿವರೆಗೂ. ಈಗ 2 ಗಂಟೆಗೆ ಶುರುವಾಗುತ್ತೆ. 2 ಗಂಟೆಯ ಆ ಒಂದು ಕಲಾಪ ಯಾವ ರೀತಿ ಇರುತ್ತೆ? ಪರೀಕ್ಷಾ ಅಕ್ರಮ ತಡೆ ಮಸೂದೆ ಪಾಸಿಗೆ ವಿಪಕ್ಷ ಬಿಟ್ಕೊಡ್ತಾರ ಅಥವಾ ಮತ್ತೆ ಗದ್ದಲ, ಕೋಲಾಹಲ, ಗಲಾಟೆ ಶುರು ಮಾಡ್ಕೊಳ್ತಾರ ಗೊತ್ತಿಲ್ಲ. ಬಿಟ್ಕೊಟ್ಟಿದ್ದೇ ಆದರೆ, ಸುಗಮವಾಗಿ ನಡೆಯೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೇ ಆದರೆ ಈ ಪರೀಕ್ಷಾ ಅಕ್ರಮ ತಡೆ ಮಸೂದೆ ಪಾಸ್ ಆಗುವಂಥ ಎಲ್ಲ ಸಾಧ್ಯತೆಗಳು ಇದ್ದಾವೆ. ಸಂಸತ್ನ 7ನೇ ದಿನ ಗದ್ದಲ ನಡೀತಾ ಇತ್ತು. ತಕ್ಷಣ ಸ್ಪೀಕರ್ 2 ಗಂಟೆಗೆ ಮುಂದೂಡಲಾಗಿದೆ ಅಂತ ಹೇಳಿ ಹೊರಟೋದ್ರು.